शेषगिरीप्पा बेंदिगे 200 रुपये, गंगाधर पाटील 101 रुपये, अशोक चिट्टे 100 रुपये, डॉक्टर संजय माळी 1100 रुपये, सिद्धाराम सोमनिंग पुजेरी फोनपे ಇಲ್ಲ 501 रुपये, नीलप्पा उजे 100 रुपये. स्वतः ಈ ಕ್ಯಾಶಿಯರ್ ಸುಖಾಸ್ ಬಂದು ವಿನಂತಿ ಮಾಡ್ತೀವಿ. ಭೀಮಣ್ಣ ಶೇಷಗಿರಿ ಇವ್ರು ಎಲ್ಲ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ನಮ್ಮ ಕಂಪ್ನಿದು ಕ್ಯಾಶಿಯರ್ ಸ್ವೀಕರಿಸಬೇಕಂತೇಳಿ ವಿನಂತಿ ಅದು. ಅದರಂತೆ ಸುರೇಶ್ ಗುಂಡಪ್ಪ ಚಂದ್ರ ಪಾಟ್ಲೆ ಇದಾಗ್ಯದಲ್ಲ 50 रुपये, रमेश समदुर्ले 50 रुपये, अपाशा बिराजदार ಎಲ್ಲ ಪಾತ್ರಕ್ಕೆ 100 रुपये ಅವ್ರು ಸ್ವತಃ ಸ್ವೀಕರಿಸಬೇಕಂತ ವಿನಂತಿ ಅದ. ಅದರಂತೆ ರಾಣು ಗಾಯಕ್ವಾಡ್ 100 रुपये, ಈರಣ್ಣ तळवार दिक्संगी 101 रुपये, गुंडाराज कुलकर्णी 100 रुपये ಸ್ವತಃ ಕ್ಯಾಶಿಯರ್ ಸ್ವೀಕರಿಸಬೇಕಂತ ವಿನಂತಿ ಅದು. ಮಾನ್ಯರಿಗೆ ನಾ ಪೂರ್ಣ ಬರಿದ್ದೇನೆ. ಅದರಂತೆ ಈ ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಅವ್ರಿ ಇದೇನು ನಾಟಕ ನಡೆದದ ಆ ಯೂಟ್ಯೂಬ್ ಚಾನಲ್ ನಮಗೆಲ್ಲ ತುಂಬ್ಕೊಳ್ತಾರೆ. ಅದಕ್ಕಾಗಿ ಸಾಗರ್ ಬಿರಾಜ್ದಾರ್ ಯೂಟ್ಯೂಬ್ ಚಾನಲ್ ಮತ್ತು ಶ್ರೀ ವೀರ್ ಮಲಕಾರ್ ಸಿದ್ದು ಯೂಟ್ಯೂಬ್ ಚಾನಲ್ ಇವು ನಿಮ್ಮ ಮೊಬೈಲ್ದಾಗ ಕಾಣಿಸ್ತಿರ್ತವೆ. ಅವು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮೊಬೈಲ್ದಾಗ ನಾಳೆಗೆ 12 ತನಕ ಇದೆಲ್ಲ ಕಾಣಿಸ್ತದೆ. ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ವಿನಂತಿ ಅದು. ಅದರಂತೆ हनुमंत अंबाजी नायकोडे 500 रुपये, बनसिद्ध नायकोडे नाटक मालक 1000 रुपये स्वतः कंपनी मालक स्वीकरिसಬೇಕಂತೇಳಿ ವಿನಂತಿ ಅದು. बाल गणेश तरुण मंडल कणबस इವರು भागेश चिवडशेट्टी खलनायक पात्रಕ್ಕೆ 500 रुपये ಕೊಟ್ಟಿರ್ತಾರೆ. ಅವ್ರು ಸ್ವತಃ ಬಂದು ಸ್ವೀಕರಿಸಬೇಕಂತೇಳಿ ವಿನಂತಿ ಅದು. ಇಲ್ಲ ಅವ್ರು हां ठीक है ये प्रकाश बतंबरे संगोळी सनी गुड्डी सनी तो संगोळी बरदो हंग्रे प्रकाश बतंबरे ओ प्रकाश बतंबरे ಮೂರು ಮಂದಿ ಸಂಭಾಷಣೆ ಅವರಿಗಾಗಿ ನಾನು ತುಂಬಾ ಆಭಾರಿ ಇದ್ದೀನಿ. ಪ್ರಕಾಶ್ ಬತಂಬರೆ ಅವರು ಈ ಮೂರು ಹೆಣ್ಮಕ್ಳ ಪಾತ್ರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ಸ್ವತಃ ಸ್ವೀಕರಿಸಬೇಕಂತೇಳಿ ವಿನಂತಿ ಅದು. ಅದರಂತೆ ಲಕ್ಷ್ಮಣ ಹೆತ್ತಪ್ಪನ ಆಜ್ಞೆಯಂತೆ ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ. ಅರವಿಂದ್ಗೆ ಹೇಳಿ ಹೋಗ್ಬೇಕು ಅಂತ ಕಾಲೇಜಿಗೆ ಬಂದ್ರೆ ಅವನು ಕಾಣ್ತಾನೇ ಇಲ್ವಲ್ಲ. ಅಂಬಿಕಾ, ನಾನು ಯಾರು? ಯಾರವರು? ಹೇಳಿ ನೋಡೋಣ, ನಾನು ಯಾರಂತ? ನನ್ನನ್ನು ಮುಟ್ಟುವ ಹಕ್ಕು, ನನ್ನನ್ನು ಮುಟ್ಟುವ ಧೈರ್ಯ ನನ್ನ ಪ್ರಿಯತಮನಿಗೆ ಮತ್ತಾರಿಗೂ ಇಲ್ಲ. ನನ್ನ ಪ್ರಿಯತಮನಾದ ಅರವಿಂದನೇ ಇರಬಹುದು. ಹೌದೇನಲ್ಲಿ? ನಾನೇಂತೂ ನಿಂಗೆ ಹೇಗೆ ಗುರ್ತಾಯ್ತು? ನಿಮ್ಮ ಹೃದಯದ ಬಡಿತ ನನ್ನ ಹೃದಯದಲ್ಲಿ ಮಿಡಿತಾ ಇದೆ. ನೀವೇ ಅರವಿಂದ ಅಂತ. ನನ್ನನ್ನು ಮುಟ್ಟುವ ಧೈರ್ಯ, ನನ್ನನ್ನು ಮುಟ್ಟುವ ಸಾಹಸ ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಯಾಕೆ ಅಂಬಿಕಾ ಅರ್ಜೆಂಟ್ ಬರ್ಬೇಕಂತ ಹೇಳಿದೆ? ಯಾಕೆ? ನನ್ನ ಮದುವೆ ಇನ್ನೂ ಸ್ವಲ್ಪ ದಿನಗಳನ್ನೇ ಉಳಿದಿದೆ. ಮುಂದಿನ 10ನೇ ತಾರೀಕಿಗೆ ನನ್ನ ಮದುವೆ ಇದೆ ಅಂತೆ. ಇವತ್ತೇ ಧರ್ಮಪುರಕ್ಕೆ ಬರಬೇಕು ಅಂತ ನನ್ನ ತಂದೆಯವರು ಪತ್ರ ಬರೆದಿದ್ದಾರೆ. ನಾನು ಇವತ್ತೇ ಹೋಗಬೇಕು. ಅದು ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ತಳಮಳವಾಗ್ತಾ ಇದೆ. ಯಾಕೆ ಅಂಬಿಕಾ ಅಷ್ಟೊಂದು ಭಯ? ನೋಡ ಅಂಬಿಕಾ, ಮದುವೆ ಆಗುವವರೆಗೂ ನೀನು ನಿನ್ನ ಮನೇಲಿ ಇರ್ತೀಯ. ಮದುವೆ ಆದ ನಂತರ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಏನೋ ಇನ್ನೂ 15 ದಿವಸ ಮಾತ್ರ. ಮದುವೆ ಮುಗಿದ ತಕ್ಷಣ ನಮ್ಮ ಮುಖ ಕಾಣಿಸಿರ್ವಲ್ಲ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ಅರವಿಂದ್, 15 ದಿವಸ ಅಲ್ಲ, 15 ನಿಮಿಷ ಕೂಡ ನಿಮ್ಮನ್ನು ಬಿಟ್ಟು ಇರುವುದಕ್ಕೆ ನನ್ನ ಮನಸ್ಸು ಒಂದೇ ಸಮನೆ ತಳಮಳಿಸ್ತಾ ಇದೆ. ಅಂಬಿಕಾ, ಅಕಸ್ಮಿತವಾಗಿ ಇವತ್ತು ನಾನು ಸತ್ತರೆ? ಅರವಿಂದ್, ದಯವಿಟ್ಟು ಅಂತ ಮಾತನಾಡಬೇಡಿ. ಒಂದು ವೇಳೆ ನೀವು ಸತ್ತು ಹೋದ್ರೆ ನಾನು ಬದುಕ್ತೀನಿ ಅಂತ ನೀನು ತಿಳಿದುಕೊಂಡಿದ್ದೀಯಾ? ಇಲ್ಲ, ನಿನ್ನ ನೆನಪಿನಲ್ಲೇ ಕೊರಗಿ ಕೊರಗಿ ಕೊನೆಗೊಂದು ದಿನ ನಾನು ಸತ್ತು ಹೋಗಬೇಡ. ಅಂಬಿಕಾ, ಹೌದು ಹೌದು ಅರವಿಂದ್, ಹೆಣ್ಣು 10 ಹಲವಾರು ಜನರಿಗೆ ಮನಸ್ಸು ಕೊಡುವುದಿಲ್ಲ, ಅದು ಒಬ್ಬನಿಗೆ ಮನಸ್ಸು ಕೊಡುತ್ತಾಳೆ. ಅವನು ಒಂದು ವೇಳೆ ಕೈ ಬಿಟ್ಟು ಹೋದ್ರೆ ಆ ಹೆಣ್ಣು ಬದುಕ್ತಾಳೆ ಅಂತ ತಿಳಿದುಕೊಂಡಿದ್ದೆ. ಅವಳ ಬಾಳು ನೀರಿಲ್ಲದ ಮೀನಿನಂತೆ ಆಗುತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿಲ್ಲದೆ ನಾ ಬದುಕುವುದಿಲ್ಲ. ನಮ್ಮ ಪ್ರೇಮ ಏನಾದರೂ ಪ್ರಳಯವಾದರೆ ನಾನಂತೂ ಬದುಕಲಂತೂ ನಿನಗೆ ಚೆನ್ನಾಗಿ ಗೊತ್ತು.
ಇದು ಎಲ್ಲ ಬಲ್ಲ ಭಗವಂತ ನಮ್ಮ ಪ್ರೀತಿಯ ಸಂಗಮೋತ್ಸವ ಮದುವೆಯನ್ನು ಮುಂದುವರಿಸಲಿಲ್ಲ. ಎಲ್ಲ ನಮ್ಮ ಮನದ ಆಸೆಯಂತೆ ನಡೆದು ಹೋಗ್ತಾ ಇದೆ. ಅಷ್ಟೇ ಸಾಕಲ್ಲ? ಅರವಿಂದ್, ನಾನು ಬಂದು ತುಂಬಾ ಹೊತ್ತಾಯ್ತು. ಬಸ್ ಟೈಮ್ ಕೂಡ ಆಗಿದೆ. ನಾನಿನ್ನು ಬರುತ್ತೇನೆ. ಹಾ, ಮದುವೆಗೆ ಬರುವಾಗ ನಿಮ್ಮ ಜೊತೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಲೇಬೇಕಲ್ವಾ? ಹೌದು, ಮತ್ತೆ ನೀವಿಲ್ದೆ ನಾನು ಒಬ್ಬಳೇ ಮದುವೆ ಮಾಡಿಕೊಳ್ಳೋಣ. ನೋಡಂಬಿಕಾ, ನಮ್ಮ ಮದುವೆಗೆ ನಮ್ಮ ಅಪ್ಪ ಅಮ್ಮ, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಸೇರಿಕೊಂಡು ನೇರವಾಗಿ ಇರುವ ನಿಮ್ಮ ಗಂಗಾಧರ ಗುರಿಗೆ ಬಂದು ಬಿಡ್ತೀವಿ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬಂತು ಆಸೆ. ಹಾ, ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ನೋಡಂಬಿಕಾ, ಗೋವಾ ಅಥವಾ ಊಟಿ ಅಂತೂ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲುಸೀಮೆ ನಿಸರ್ಗದ ವನರಾಶಿ ಸೋಬಗು. ಆ ಸೋಬಗಿಯ ಸಿರಿಯಲ್ಲಿ ಸೌಂದರ್ಯ ಸಿರಿಯಲ್ಲಿ ಹರಿಯುವ ನದಿಯ ಜುಳುಜುಳ ನಾದ, ಆ ನಾದದ ಅಲೆ ಮೇಲೆ ಹಾರಾಡುವ ಸೂರ್ಯೆಂಬ ಕಿರಣಗಳು, ಆ ಸೂರ್ಯೆಂಬ ಕಿರಣಗಳ ಮೇಲೆ ಹಾರಾಡುವ ಹಕ್ಕಿಗಳು, ಹಾರಾಡುವ ಮಧುರವಾಣಿ, ಕೇಳುವ ಕೋಗಿಲೆ, ಇಂಪಾದ ಧ್ವನಿ, ಇಷ್ಟೊಂದು ರಮ್ಯವಾಗಿ ಇರುವಾಗ ಅಂಬಿಕಾ, ಆ ಸಮಯದಲ್ಲಿ ನಾವು ಇಬ್ಬರು ಅಪ್ಪಿಕೊಂಡ ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು. ನಿಮ್ಮ ಆಸೆ ಕೈಗೂಡಲಿ ಅಂತ ಆ ದೇವರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ. ನಾನಿನ್ನು ಹೋಗುತ್ತೇನೆ. ಅಂಬಿಕಾ, ಹೋಗ್ತೀನಂತ ಹೇಳ್ಬಾರ್ದು ಅಂಬಿಕಾ, ಹೋಗಿ ಬರ್ತೀನಂತ ಹೇಳಬೇಕು. ಇಷ್ಟೇ ಹೇಳೋದಕ್ಕಾಗಿ ನನಗೆ ಇಲ್ಲಿವರೆಗೆ ಕರೆಸಿದೆ. ಆಯ್ತು ರಾಯರೇ, ಹೋಗಿ ಬರುತ್ತೇನೆ. ಆಯ್ತೇ? ಆಯ್ತು ಅಂಬಿಕಾ, ನೀನು ಹೋಗಿ ಬರುವವರೆಗೂ ನನಗೊಂದು ಸಿಹಿ ಮುತ್ತನ್ನು ಕೊಟ್ಟು ಹೋಗು ಅಂಬಿಕಾ. ಸರಿ, ಕಣ್ಣು ಮುಚ್ಕೊಳ್ಳಿ. ಬೇಗ ಕೊಡು ಅಂಬಿಕಾ, ಮತ್ತೆ ಯಾರಾದರೂ ಕಣ್ಣಿಗೆ ಬೀಳಬಹುದು. ಆಯ್ತು, ನೀವು ಇಷ್ಟದಂತೆ ಆಗ. ನನ್ನ ದಿವೇ ನಿಭಾರೆ ನನ್ನ ಚೆಲುವೆ ಬಳಿವಾರೆ ಬಳಿ ಬಂದು ಸಿಹಿ ಬಂದು ನೀಡೋ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಉಸಿರಾದಿನಿ ನೀಡೋ ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಮಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾರೆ ನನ್ನ ಸನಿಹಕ್ಕೆ
ನನ್ನದಿವೆ ನೀವ ನನ್ನ ಚೆಲಿವೆ ಬಳಿವ ಬಳಿಬೋದು ಸಿಹಿ ಮುತ್ತು ನೀಡ ಅಂಬಿಕಾ ಸಿಹಿ ಮುತ್ತಿನ ಕಣಿಗೆ ಈ ಬಾರಿ ನನ್ನ ಸನಿಹೆಗೆ ಸಿಹಿ ಮುತ್ತಿನ ಕಣಿಗೆ ಈ ಬಾರಿ ನನ್ನ ಸನಿಹೆಗೆ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಬೆಹಿಡಕ್ಕೆ ಜೊತೆಯಾದೇನೆ ಹೀಗೆ ಈ ಪ್ರೇಮದ ಕವಿ ಕಲ್ಪನೆ ಬಾಳ ಬೆಹಿಡಕ್ಕೆ ಜೊತೆಯಾದೇನೆ ನನ್ನಲಿವೆ ನೀವಾ ನನ್ನ ಚೆಲಿವೆ ಬಳಿವ ಬಳಿಬೋದು ಸಿಹಿ ಮುತ್ತು ನೀಡ ಎಷ್ಟು ಆದ್ರೆ ಸಾಕು ಅಂಬಿಕಾ ಹೀಗೆ ನಾನು ಜೊತೆಗೆ ನಗು ನಗುತ್ತಾ ಇದ್ದೀನಿ ನನ್ನ ಬಾಳಲ್ಲಿ ಏನು ಕಡಿಮೆ ಇಲ್ಲ ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹೆಗೆ ಹೃದಯ ಬೆತ್ತಿದಾಗ ಚ್ಯುತಿಯೋ ಕೊಳಿದಾಗ ನೀನೇ ನನ್ನ ಜೀವ ನಾನೇ ನೆನವಾವ ಅನುರಾಗ ಬಂದಾಗ ನಾಡಾನಿ ದನಿವಾಗ ಗೆಳತಿ ಬಾಳಲ್ಲಿ ವಸರಾಗ ಜೀನದರಸ ಜೀವನ ಬೇಲೂರ ಸಿರಿಯೊಂದೆ ಚಲವೇ ಸುರಲೋಕ ಪರಿಜಾತ ಹೂವೇ ಬೇಲೂರ ಸಿರಿಯೊಂದೆ ಚಲವೇ ಲಲ ಹಾ ಅರವಿಂದ್ ನಾನಿನ್ನು ಬರ್ಲೆ ಆಯ್ತು ನಡಿ ಹೋಗಿ ಬರೋಣ ಅಂಬಿಕಾ